ನಮಸ್ತೆ ಎಲ್ಲರಿಗೂ. ನಾನಿವತ್ತು ನಿಪ್ಪಟ್ಟು ಮಾಡ್ತಾಯಿದ್ದೀನಿ. ಇದೊಂದು ಸ್ನ್ಯಾಕ್ಸ್ ಈವ್ನಿಂಗಿಗೆಲ್ಲ ತುಂಬಾ ಚೆನ್ನಾಗಾಗುತ್ತೆ. ಸಂಜೆ ಹೊತ್ತು ಮಕ್ಕಳಿಗೆಲ್ಲ ತುಂಬಾ ರುಚಿಯಾಗುತ್ತೆ ತಿನ್ನಲಿಕ್ಕೆ. ಅದಕ್ಕೆ ನಾನು 1 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಪ್ಯಾನಿಗೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಮತ್ತೆ ನಾನು ಜೀರಿಗೆಯನ್ನು ಹಾಕಿಕೊಳ್ತಾ ಇದ್ದೀನಿ ಸ್ವಲ್ಪ. ಆಮೇಲೆ ಅರಶಿನ ಹುಡಿಯನ್ನು ಕೂಡ ಹಾಕಿಕೊಳ್ತಾ ಇದ್ದೀನಿ. ಮತ್ತು ಮೆಣಸಿನ ಹುಡಿ, ಆಮೇಲೆ ಅಜ್ವೈನ್ ಹೇಳ್ತಾರಲ್ಲ ಓಂಕಾಳು, ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೀನಿ ನಾನು. ಮತ್ತು ತುಪ್ಪ ಸ್ವಲ್ಪ ಹಾಕಿಕೊಳ್ಬೇಕು. ಆಮೇಲೆ ನಾನೀಗ 1 ಗ್ಲಾಸ್ ನೀರು ಹಾಕಿದ್ದೀನಲ್ಲ, ನಾನು 1 ಗ್ಲಾಸ್ ಹಿಟ್ಟನ್ನೇ ತಗೊಂಡಿದ್ದೀನಿ. ಯಾವ ಗ್ಲಾಸಲ್ಲಿ ನೀರು ಹಾಕಿದ್ದೀನಿ ನೋಡಿ, ನೀರು ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ, ಅದೇ ಗ್ಲಾಸಲ್ಲಿ ಅಕ್ಕಿ ಹಿಟ್ಟನ್ನು ಹಾಕಿಕೊಳ್ತಾ ಇದ್ದೇನೆ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದು ಸಂಜೆ ಹೊತ್ತೆಲ್ಲ ಮಕ್ಕಳಿಗೆಲ್ಲ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿದೆ. ಇದು ಸ್ಟೋರ್ ಮಾಡಿನೂ ಇಡ್ಬೋದು. ತುಂಬಾ ರುಚಿಯಾದ ಮತ್ತು ಸುಲಭವಾಗಿಯೂ ಮಾಡ್ಬೋದು. ಅಕ್ಕಿ ಹಿಟ್ಟೊಂದಿದ್ರೆ ಸಾಕು. ಮತ್ತು ಮನೆಯಲ್ಲೇ ಇರುವಂತಹ ಮಸಾಲ ಐಟಮನ್ನು ಯೂಸ್ ಮಾಡೋದಷ್ಟೇ. ಜಾಸ್ತಿ ಏನು ಟೈಮ್ ತಗೊಳ್ಳಲ್ಲ, ತುಂಬಾ ಟೇಸ್ಟು ಆಗುತ್ತೆ. ಈ ಥರ ನೋಡಿ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ. ನೀರು ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. 1 ಗ್ಲಾಸ್ ನೀರು, ಅಕ್ಕಿ ಹಿಟ್ಟಿಗೆ 1 ಗ್ಲಾಸ್ ನೀರು ಸಾಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ಥರ ನೋಡಿ, ಇಷ್ಟು ಸಾಕು. ಆಮೇಲೆ ಒಂದು ಪ್ಲೇಟಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಅದು ಈಗ ನಾವು ಚಪಾತಿ ಹಿಟ್ಟು ಎಲ್ಲ ಕಲಿಸ್ತೀವಿ ನೋಡಿ, ಅದೇ ರೀತಿ ಉಂಡೆ ಮಾಡಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸ್ಕೊಳ್ಬೇಕು. ಬಿಸಿ ಇದೆ ಅಲ್ವಾ, ಅದಕ್ಕೆ ನಾನು ಸ್ವಲ್ಪ ಕೈ ಒದ್ದೆ ಮಾಡ್ಕೊಳ್ತಾ ಇದ್ದೀನಿ. ಅದು ಮತ್ತು ತಣ್ಣಗಾದ್ಮೇಲೆ ಕಲಿಸ್ಲಿಕ್ಕೆ ಆಗಲ್ಲ, ಅದಕ್ಕೆ ನಾನು ಸ್ವಲ್ಪ ಬಿಸಿ ಇರುವಾಗಲೇ ಕಲಸಿಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ನೀರು ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು. ಅದು ಚೆನ್ನಾಗಿ ನಾವು ಚಪಾತಿ ಹಿಟ್ಟೆಲ್ಲ ಯಾವ ರೀತಿ ಕಲಿಸ್ತೀವಿ ನೋಡಿ, ಅದೇ ಹದದಲ್ಲಿ ಬರುತ್ತೆ. ಒಂದೇ ಸಲ ಒಮ್ಮೆಲೆ ನೀರು ಹಾಕ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮಾಡಿ, ಅಂಟಾಗಿ ಬರುತ್ತೆ. ಅದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಂತು ನೋಡಿ. ಇದೇ ರೀತಿ ಗಟ್ಟಿ ಇರಬೇಕು. ಸ್ಮೂತ್ ಆದರೆ ಚೆನ್ನಾಗಾಗಲ್ಲ, ನೀರು ಜಾಸ್ತಿ ಆದರೆ ಸ್ಮೂತ್ ಆಗುತ್ತೆ, ಚೆನ್ನಾಗಿ ಬರಲ್ಲ ಅದು ಮತ್ತು ನಿಪ್ಪಟ್ಟಿಗೆ. ಆಮೇಲೆ ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಇಲ್ಲದಿದ್ದರೆ ಅದು ಡ್ರೈ ಆಗುತ್ತೆ ಹಿಟ್ಟು, ಅದಕ್ಕೋಸ್ಕರ. ಆಮೇಲೆ ನಾನು ಆವಾಗಲೇ ಒಂದು 1 ಗಂಟೆ ಮುಂಚೆ ಕಡಲೆಬೇಳೆಯನ್ನು ನೆನೆಸಿಟ್ಟಿದ್ದೆ, ಅದನ್ನು ಹಾಕಿಕೊಳ್ತಾ ಇದ್ದೀನಿ. ಆಗಲೇ ನಾನು ಮೊದಲಿಗೆ ಕಲಿಸ್ಬೇಕಾದ್ರೆ ಹಾಕಬೇಕಿತ್ತು, ನಾನೀಗ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಉದ್ದಿನ ಬೇಳೆಯನ್ನು ಕೂಡ ಹಾಕಿಕೊಳ್ತಾ ಇದ್ದೀನಿ. ಇದು ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ, ಟೇಸ್ಟ್. ಆಮೇಲೆ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಚಮಚದಷ್ಟು ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಹಾಕ್ಬೇಕಂತೇನಿಲ್ಲ. ಜಾಸ್ತಿ ಹಾಕಿದರೆ ನಮಗೆ ಅದು ಲಟ್ಟಿಸಲಿಕ್ಕೆ ಬರಲ್ಲ, ಕಷ್ಟ ಆಗುತ್ತೆ. ಅದಕ್ಕೆ ಚೂರು ಚೂರು ಹಾಕಿದರೆ ಸಾಕು, ಒಂದು ಅರ್ಧ ಚಮಚದಷ್ಟು ಸಾಕು ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ಆಮೇಲೆ ಮತ್ತೆ ನಾನು ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ. ಈ ಥರ ಮನೆಯಲ್ಲಿ ಮಕ್ಕಳಿಗೆ ತಿಂಡಿ ಎಲ್ಲ ಮಾಡಿಕೊಡೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಸಂಜೆ ಹೊತ್ತು ಸ್ನ್ಯಾಕ್ಸಿಗೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದು. ಜಾಸ್ತಿ ಮಾಡಿದರೆ ಸ್ವಲ್ಪ ದಿನಕ್ಕೆ ಅದು ಸ್ಟೋರು ಮಾಡಿಡ್ಬೋದು, ಏನೂ ಹಾಳಾಗಲ್ಲ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ಆಮೇಲೆ ನಾನು ಎಣ್ಣೆ ಹಾಕಿಕೊಳ್ತಾ ಇದ್ದೀನಿ, ಎಣ್ಣೆ ಬಿಸಿ ಆಗಲಿಕ್ಕೆ ಇಡ್ತಾ ಇದ್ದೀನಿ. ಇದು ಮತ್ತು ಇನ್ನೊಂದೇನೆಂದರೆ ಎಣ್ಣೆನೂ ಅಷ್ಟು ಜಾಸ್ತಿ ಬೇಕಂತೇನಿಲ್ಲ, ಜಾಸ್ತಿ ಇಟ್ಕೊಳ್ಳಲ್ಲ ಎಣ್ಣೆ ಅದಕ್ಕೆ. ಇದಿದ್ರೆ ಕೆಲವೊಂದು ತಿಂಡಿಗೆಲ್ಲ ತುಂಬ ಎಣ್ಣೆ ಬೇಕಾಗುತ್ತೆ. ಈ ತಿಂಡಿಗೆ ಎಣ್ಣೆ ಕರಿಯೋದಕ್ಕೆ ಜಾಸ್ತಿ ಬೇಕಂತೇನಿಲ್ಲ, ಸ್ವಲ್ಪ ಎಣ್ಣೆಯಲ್ಲೇ ತುಂಬ ಕರಿದುಕೊಳ್ಬೋದು. ಆಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಇಲ್ಲಾಂದರೆ ಅದು ಡ್ರೈ ಆಗುತ್ತಲ್ಲ, ಲಟ್ಲಿಸಲಿಕ್ಕೆ ಬರಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕಿ ಮತ್ತೆ ಕಲಸಿಕೊಳ್ತಾ ಇದ್ದೀನಿ. ಈ ಥರ ಸಣ್ಣದೊಂದು ಉಂಡೆ ತೆಗೆದು ಆಮೇಲೆ ಮತ್ತೆ ಅದನ್ನು ಹದ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಸಣ್ಣ ಸಣ್ಣ ರೌಂಡಾಗಿ ನಾವು ಪೂರಿ ಎಲ್ಲ ಯಾವ ರೀತಿ ಇದು ಮಾಡ್ತೀವಿ ನೋಡಿ, ಅದೇ ರೀತಿ. ಪೂರಿ ಆದರೆ ನಾವು ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಕೊಳ್ತೀವಿ, ಇದು ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಕೊಳ್ಬೇಕು. ಹಿಟ್ಟು ಹಾಕಿ ಕೊಡ್ತಿಲ್ಲ, ನಾನು ಸ್ವಲ್ಪ ಎಣ್ಣೆ ಹಚ್ಚಿಯೇ ಲಟ್ಟಿಸ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಇದಾಯಿತು, ಹಾಳಾಯಿತು. ಇನ್ನೊಂದು ಸಲ ಅದು ಚೆನ್ನಾಗಿ ಬಂದಿದೆ ನೋಡಿ. ಮತ್ತೇನು ಇನ್ನೊಂದು ಸಲ ಯಾವ ರೀತಿ ಲಟ್ಟಿಸ್ತಂತ ತೋರಿಸ್ತೀನಿ. ಚೆನ್ನಾಗಿ ಸರ್ಕಲ್ ರೌಂಡ್ ಮಾಡಿಕೊಳ್ಬೇಕು. ಆಮೇಲೆ ನಿಧಾನವಾಗಿ ಲಟ್ಟಿಸ್ಕೊಳ್ಬೇಕು. ಫಸ್ಟ್ ಟೈಮ್ ಮಾಡುವಾಗ ಸ್ವಲ್ಪ ಇದಾಗುತ್ತೆ, ಕಟ್ಟಾಗುತ್ತೆ, ಆಮೇಲೆ ಚೆನ್ನಾಗಿ ಬರುತ್ತೆ ಮತ್ತೆ ಮತ್ತೆ ನೋಡಿ. ಈ ಥರ ನೋಡಿ, ಇಷ್ಟು ದಪ್ಪ ತೆಳ್ಳಗೆ ಮಾಡಲಿಕ್ಕೆ ಆಗಲ್ಲ, ಯಾಕೆಂದರೆ ನಾವು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕಿರ್ತೀವಲ್ಲ, ಅದಕ್ಕೆ ನೋಡಿ ಇಷ್ಟು ಬಂತು ನೋಡಿ, ಈ ಥರ ಬಂತು ನೋಡಿ. ಈ ಥರ ಸ್ವಲ್ಪ ಲಟ್ಟಿಸಿಟ್ಟು ಆಮೇಲೆ ಎಣ್ಣೆ ಬಿಸಿ ಆದಾಗೆ ಫ್ರೈ ಮಾಡ್ಕೊಂಡು ಹೋದರೆ ಆಯಿತು. ಕರೆಕ್ಟಾಗಿ ಅದು ರೌಂಡ್ ಶೇಪೇ ಬರಲ್ಲ, ಸ್ವಲ್ಪ ಸೈಡಿದು ಬರುತ್ತೆ ಕಟ್ಟಾಗಿ, ಅಂದರೆ ನಾವು ಅದು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕಿರ್ತೀವಲ್ಲ, ಹಾಗೆ ನೋಡಿ ಈ ಥರ ಬರೋದು. ಆದರೆ ಟೇಸ್ಟ್ ಅಂತೂ ಸೂಪರ್, ತುಂಬಾ ಚೆನ್ನಾಗಿರುತ್ತೆ. ನಾನು ಜಾಸ್ತಿ ಮೂರೇ ಹಾಕಿ ಕಾಯಿಸ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು. ಇದು ನಿಪ್ಪಟ್ಟನ್ನು ಬಿಟ್ಟ ತಕ್ಷಣ ಸಟ್ಕ ಹಾಕ್ಲಿಕ್ಕೆ ಹೋಗಬೇಡಿ, ಆಗ ಇಲ್ಲದಿದ್ದರೆ ಮತ್ತೆ ಕಟ್ಟಾಗ್ಬೋದು. ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು ಎಣ್ಣೆಯಲ್ಲಿ ಬಿಸಿ ಆಗಲಿಕ್ಕೆ, ಆಮೇಲೆ ತಿರುಗಿಸಿ ಹಾಕಬೇಕು. ಎರಡು ಕಡೆ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಯಾವ ಥರ ಬಂದಿದೆ ಅಂತೇಳಿ, ತುಂಬಾ ಚೆನ್ನಾಗಿ ಬಂದಿದೆ. ಇಷ್ಟು ಫ್ರೈ ಆಗಬೇಕು, ಇಷ್ಟು ಫ್ರೈ ಆದರೆ ಸಾಕಿದ್ರೆ ಬಣ್ಣ ಚೇಂಜ್ ಆಯಿತು ನೋಡಿ. ನೋಡಿ ಈ ಬಣ್ಣಕ್ಕೆ ಬರಬೇಕು, ಅಷ್ಟು ಫ್ರೈ ಮಾಡಬೇಕು. ಆಮೇಲೆ ನಾನು ಅದು ಫ್ರೈ ಆಗುವಷ್ಟರಲ್ಲಿ ಸ್ವಲ್ಪ ಮತ್ತೆ ಲಟ್ಟಿಸಿಟ್ಟಿದ್ದೆ ಅದನ್ನು ಕೂಡ ಎಣ್ಣೆಯಲ್ಲಿ ಬಿಡ್ತಿದ್ದೀನಿ. ಒಂದೇ ಸಲ ತುಂಬ ಬಿಟ್ಟರೆ ಅದು ಫ್ರೈ ಆಗಲ್ಲ, ಅದಕ್ಕೆ ನಾನು ಮೂರನ್ನೇ ಬಿಡ್ತಾ ಇದ್ದೀನಿ. ಜಾಸ್ತಿ ಎಣ್ಣೆ ಹಾಕಿದರೆ ಎಣ್ಣೆನೂ ವೇಸ್ಟ್ ಆಗುತ್ತೆ ಸುಮ್ಮನೆ. ನಾನು ಮತ್ತೆ ಒಂದೇ ಎಣ್ಣೆ ಒಂದು ಸಲ ಯೂಸ್ ಮಾಡಿದ್ದು ಮತ್ತೊಂದು ಸಲ ಯೂಸ್ ಮಾಡಲ್ಲ ಎಣ್ಣೆ, ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಮತ್ತು ಇದು ಜಾಸ್ತಿ ಎಣ್ಣೆಯನ್ನು ಎಳೆದುಕೊಳ್ಳಲ್ಲ, ಅದಕ್ಕೋಸ್ಕರ. ನೋಡಿ ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ಎರಡನೇ ಸಲ ಹಾಕಿದ್ದು ಕೂಡ.
ಇದನ್ನು ಫ್ರೈ ಆಯಿತು ನೋಡಿ, ಇಷ್ಟಿಷ್ಟು ಫ್ರೈ ಆಗಬೇಕು. ಎಷ್ಟು ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಕ್ರಿಸ್ಪಿಯಾಗಿ, ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಾಗಿದೆ. ಇದೇ ರೀತಿ ನನ್ನ ಚಾನಲಿಗೆ ಸಪೋರ್ಟ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ನಾನು ಬರ್ತಾ ಇರ್ತೀನಿ. ಓಕೆ, ಬಾಯ್ ಬಾಯ್.